ಇನ್ನು ಯಾದಗಿರಿಯ ಅನಿಷ್ಟ ಪದ್ಧತಿ ಬಗ್ಗೆ ಕೂಡ ಪಬ್ಲಿಕ್ ಟಿವಿಯಲ್ಲಿ ಅನಾವರಣ ಆಗಿತ್ತು. ಈ ವರದಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳನ್ನ ಕೂಡ ನಾವು ಪ್ರಶ್ನೆ ಕೇಳಿದ್ವಿ. ಈಗ ನಮ್ಮ ಟಿವಿಯಲ್ಲಿ ಬಿತ್ತರವಾದಂತಹ ವರದಿಯಿಂದ ಎಚ್ಚೆತ್ತು ಅನಿಷ್ಟ ಪದ್ಧತಿಗೆ ಯಾದಗಿರಿ ಜಿಲ್ಲಾಡಳಿತ ತಿಲಾಂಜಲಿ ಇಟ್ಟಿದೆ. ಕೋಣ ಬಲಿ ನೀಡುವ ಜಾಗದಲ್ಲಿ ಕುಂಬಳಕಾಯಿ ಒಡೆದು ಮರಮ್ಮ ಹಾಗೂ ಪಾಲ್ಕಮ್ಮ ದೇವಮ್ಮ ದೇವಿ ಜಾತ್ರೆಯನ್ನ ಆಚರಣೆ ಮಾಡಿದ್ರು. ಹಲವಾರು ವರ್ಷಗಳ ಅನಿಷ್ಟ ಪದ್ಧತಿಗೆ ಯಾದಗಿರಿ ಜಿಲ್ಲಾಡಳಿತ ತಿಲಾಂಜಲಿ ಹಾಡಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಿಕೆರ ಗ್ರಾಮದಲ್ಲಿ ಪ್ರಾಣಿ ಬಲಿ ನಿಷೇಧಿಸಿ ಶಾಂತಿಯುತವಾಗಿ ದೇವಿ ಜಾತ್ರೆ ಆಚರಣೆ ಮಾಡಿದ್ದಾರೆ. ಈ ಮೊದಲು ಬಲಿ ಕೊಟ್ಟ ಕೋಣದ ಮಾಂಸವನ್ನ ದಲಿತರು ತಿನ್ನಬೇಕಾಗಿತ್ತು. ಹಾಗೆ ಕೋಣದ ಮಾಂಸವನ್ನ ತಿನ್ನದೇ ಇದ್ರೆ ಬಹಿಷ್ಕಾರ ಹಾಕುವಂತಹ ಬೆದರಿಕೆಯನ್ನ ಕೂಡ ಅಲ್ಲಿ ಒಡ್ಡಲಾಗ್ತಾ ಇತ್ತು. ಈ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಸೊ ಇಲ್ಲೂ ಕೂಡ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಗ್ರಾಮಸ್ಥರು ಕೂಡ ಈ ವರದಿಯನ್ನ ನೋಡಿ ಅವರ ಜ್ಞಾನೋದಯ ಆಗಿ ಅವರನ್ನ ಮನವೊಲಿಸುವಲ್ಲೂ ಕೂಡ ಜಿಲ್ಲಾಡಳಿತ ಪ್ರಮುಖ ಪಾತ್ರವನ್ನು ವಹಿಸಿದೆ. ಹೀಗಾಗಿ ಅನಿಷ್ಟ ಪದ್ಧತಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ನಮ್ಮ ವರದಿಯ ಇಂಪ್ಯಾಕ್ಟ್ ಯಾದಗಿರಿಯಲ್ಲಾಗಿದೆ. ಸೊ ಗ್ರಾಮಸ್ಥರು ಯಾವ ರೀತಿಯಾಗಿ ಇಲ್ಲಿ ಜಿಲ್ಲಾಡಳಿತಕ್ಕೆ ಸಾಥ್ ಕೊಟ್ರು, ಆಮೇಲೆ ಅಲ್ಲಿ ಯಾವ ರೀತಿಯಾಗಿ ಹಬ್ಬವನ್ನ ಆಚರಿಸಿದ್ರು ಅಂತ ಎಲ್ಲರೂ ಸೇರಿ. ಮಮತಾ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ಕೋಣವನ್ನ ಬಲಿ ಕೊಟ್ಟು ಅದಾದ್ಮೇಲೆ ಅದರ ಮಾಂಸವನ್ನ ದಲಿತರು ತಿನ್ಬೇಕನ್ನುವಂತ ಅನೇಕ ವರ್ಷಗಳಿಂದ ಇದ್ದಂತ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ಪಬ್ಲಿಕ್ ಟಿವಿಯ ವರದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರ ಜೊತೆಗೆ ಅದನ್ನ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ಸಹಿತ ಪಬ್ಲಿಕ್ ಟಿವಿಯ ವರದಿನೇ ಪ್ರಮುಖ ಕಾರಣವಾಗಬೇಕಾಯಿತು. ಯಾಕಂದ್ರೆ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿಯ ಭಾಗವಾಗಿ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿಯ ನಂತರದಲ್ಲಿ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಸ್ವತಃ ದೇವಿಕೆರೆ ಗ್ರಾಮಕ್ಕೆ ಭೇಟಿ ನೀಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಜನರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಅದ್ರ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಯಾವುದೇ ರೀತಿಯಿಂದಲೂ ಸಹಿತ ಇಲ್ಲಿ ಈ ರೀತಿಯಾಗಿ ಕೋಣವನ್ನು ಬಲಿ ಕೊಡಬಾರ್ದು, ಅದ್ರ ಜೊತೆಗೆ ಅನಿಷ್ಟ ಪದ್ಧತಿ ಏನಿದೆ ಅದೆಲ್ಲವನ್ನೂ ಕೂಡ ಹೋಲ್ಗಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಸಹಿತ ಪಣ ತೊಟ್ಟು ಸ್ವತಃ ಗ್ರಾಮದಲ್ಲಿನೇ ಬೀಡ್ ಬಿಟ್ಟಿದ್ರು. ಅದಾದ್ಮೇಲೆ ನಿನ್ನೆ ಮತ್ತು ಇವತ್ತು ಜಾತ್ರೆ ಇತ್ತು. ಹೀಗಾಗಿನೇ ಗ್ರಾಮದಲ್ಲಿ 150ಕ್ಕೆ ಹೆಚ್ಚು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಪೊಲೀಸರ ಒಂದಿಷ್ಟು ಕಟ್ಟುನಿಟ್ಟಿನ ಆದೇಶವನ್ನ ಪಾಲನೆ ಮಾಡಿರ್ತಕ್ಕಂಥ ಗ್ರಾಮಸ್ಥರು ಜಾತ್ರೆಯನ್ನ ಅತ್ಯಂತ ಸರಳವಾಗಿ ಆಚರಣೆ ಮಾಡಿದರೆ ದೇವಸ್ಥಾನದಲ್ಲಿ ಕಾಯಿ ನೋಡಿದ್ರ ಮೂಲಕ ಅದ್ರ ಜೊತೆಗೆ ಕಳಸವನ್ನು ಹೊತ್ತೊಯ್ದ್ರ ಮೂಲಕ ಮಹಿಳೆಯರು ಕೂಡ ಬಹಳ ಶಾಂತಿಯುತವಾಗಿ ಜಾತ್ರೆಯನ್ನು ಆಚರಣೆ ಮಾಡಿದ್ರೆ ಒಟ್ಟಾರೆಯಾಗಿ ಸಾಕಷ್ಟು ವರ್ಷಗಳಿದ್ದಂತ ಅನಿಷ್ಟ ಪದ್ಧತಿ ಒಂದು ಇದೀಗ ಹೋಗ್ಲಿಕ್ಕೆ ಪಬ್ಲಿಕ್ ವರದಿನೇ ಕಾರಣ ಆಗ್ಬೇಕಾಯ್ತು. ಮಮತಾ, ಧನ್ಯವಾದ ಅಮರೇಶ್. ತಮ್ಮ ಮಾಹಿತಿಗಾಗಿ. ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ ನೋಡಿ. ರಾಜ್ಯದಲ್ಲಿ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ. ಅಲ್ಲಿ ಪ್ರಾಣಿಗಳ ವಧೆ ಮಾಡುವಂತಿಲ್ಲ ಅಂತ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೂ ಕೂಡ ಕೆಲವು ಕಡೆ ಅದನ್ನೆಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು ಅನ್ನೋದು ನಮ್ಮ ಕಳಕಳಿಯಾಗಿತ್ತು. ಹಾಗೆ ಪದ್ಧತಿಯ ಹೆಸರಲ್ಲಿ ಇನ್ನೊಂದು ವರ್ಗಕ್ಕೆ ಅನ್ಯಾಯ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಮೂಲಕ ಎಲ್ರಿಗೂ ತಿಳಿಸೋ ಪ್ರಯತ್ನ ಆಗಿತ್ತು.